ವೀಕ್ಷಕರೇ, ಕಟಕ ರಾಶಿಯವರಿಗೆ 2026ರ ಪ್ರಮುಖವಾದ 3 ಗುಟ್ಟುಗಳು ಯಾವುದು, 3 ಎಚ್ಚರಿಕೆಗಳು ಯಾವುದು, 3 ಪರಿಹಾರಗಳು ಯಾವುದು ಅನ್ನುವಂತಹ ಅದ್ಭುತವಾದ ವಿಚಾರವನ್ನು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಯೂಟ್ಯೂಬ್ ನಲ್ಲಿ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರಬಹುದು, ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ, ನಿಮ್ಮ ಯೋಜನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂತ ಪ್ರಾಮಿಸ್ ಅನ್ನ ಮಾಡ್ತಾ ತಡ ಮಾಡೋದು ಬೇಡ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಈ ಕಟಕ ರಾಶಿಯವರಿಗೆ ಜಲತತ್ವ, ಚಂದ್ರನೇ ಅಧಿಪತಿ, ಭಾವನೆಗಳೇ ಶಕ್ತಿ. ನಿಮ್ದು ಅಲೆಗಳಂತೆ ಅಪ್ಪಳಿಸುವುದು ಗೊತ್ತು, ಆದ್ರೆ ಮುತ್ತಿನಂತೆ ಮೌನವಾಗಿರ್ತಕ್ಕಂಥದ್ದು ನಿಮಗ್ ಗೊತ್ತು. ಮೇಲ್ನೋಟಕ್ಕೆ ಮೃದು ಸ್ವಭಾವದ ಮನಸ್ಸಿನವರಾಗಿದ್ರು ಕೂಡ ಒಮ್ಮೆ ಮಾತು ಕೊಟ್ರೆ ಮುಗಿದೋಯ್ತು, ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯುವಂತ ವ್ಯಕ್ತಿತ್ವ. ಇನ್ನು ನಿಮ್ಮ ಸಂಸ್ಕಾರ ಮತ್ತು ಎಂತಹ ಸಂದರ್ಭಗಳೇ ಇದ್ರೂ ಕೂಡ ಕೊಟ್ಟ ಮಾತಿಗೆ ನಿಲ್ಲುವಂತ ಛಲಗಾರರಾಗಿರುವಂತದ್ದು ಬಹಳಷ್ಟಿದೆ. ಕಟಕ ರಾಶಿಯವರಿಗೆ ಈ ಚಂದ್ರನ ಅಧಿಪತಿ ಇರ್ತಕ್ಕಂಥದ್ರಿಂದ ಚಂದ್ರನಂತೆ ಇರ್ತಕ್ಕಂಥ ಮನಸ್ಸು ಸದಾ ಚಂಚಲವಾಗಿದ್ರೂ ಕೂಡ ಅಪಾರವಾಗಿರತಕ್ಕಂಥ ಕಲ್ಪನಾ ಶಕ್ತಿ ಮತ್ತು ಮಾತೃ ಹೃದಯದಂತಹ ಕರುಣೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ತತ್ವ ಜಲತತ್ವ, ಅಂದ್ರೆ ನೀರಿನ ಹಾಗೆ ಒಂದು ಪಾತ್ರಕ್ಕೆ ತಕ್ಕಂತೆ ರೂಪವನ್ನ ಪಡೆಯುವಂತಹ ವ್ಯಕ್ತಿತ್ವ, ಹಾಗೆಯೇ ಇರುವಂತಹ ಯಾವುದೇ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಸಮಯ ಪ್ರಜ್ಞೆ ಇರುತ್ತೆ. ಇವತ್ತಿಗೂ ಪ್ರೀತಿ, ಕರುಣೆ, ಹೃದಯ, ಮಮಕಾರ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಇನ್ನು ಚರತತ್ವ ಆಗಿರ್ತಕ್ಕಂಥದ್ದು, ಈ ಚರ ಸ್ವಭಾವ ಆಗಿರ್ತಕ್ಕಂಥದ್ದು. ನೋಡಿ, ಬದಲಾವಣೆಯನ್ನ ಇಷ್ಟಪಡ್ತಕ್ಕಂಥದ್ದು. ನಿಂತ ನೀರಾಗಿರಲು ನೀವು ಯಾವತ್ತಿಗೂ ಇಷ್ಟಪಡಲ್ಲ. ಸದಾ ಹೊಸತನದ ಆಲೋಚನೆ, ಹೊಸ ವಿಚಾರಗಳು, ಹೊಸ ಪಯಣ, ಹೊಸ ಆಲೋಚನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಬೆಟ್ಟದ ಹಾಗೆ ಇರ್ತಕ್ಕಂಥದ್ದು. ಮಮತಾಮಯಿಗಳು. ಕುಟುಂಬವೇ ಒಂದು ಸ್ವರ್ಗದ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಮೊದಲ ಆದ್ಯತೆಯನ್ನ ಕೊಡ್ತಕ್ಕಂಥದ್ದು. ಮನೆಯ ಸುಖಕ್ಕಾಗಿ ತಮ್ಮ ಒಂದು ಸುಖವನ್ನ ತ್ಯಾಗ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ, ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು. ಸೂಕ್ಷ್ಮವಾದಂತ ಮನಸ್ಸಿರುತ್ತೆ. ಬೇರೆಯವರಿಗೆ ನೋಯಿಸುವಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲೂ ಇರೋದಿಲ್ಲ. ಆದ್ರೆ ಬೇರೆಯವರ ಒಂದು ಸನ್ನಿವೇಶಕ್ಕೆ ನೀವು ಸಿಕ್ಕಾಕೊಳ್ತಕ್ಕಂತ ಎಷ್ಟೋ ಸಂದರ್ಭಗಳಿರ್ತವೆ. ಮತ್ತೆ ಇನ್ನೊಬ್ಬರ ಕಷ್ಟಗಳನ್ನ ಸಡನ್ ಆಗಿ ಅರ್ಥೈಸ್ಕೊಳ್ತಕ್ಕಂತಹ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಹೇಳ್ತಾ ಹೋದ್ರೆ 1-2 ಕಟಕ ರಾಶಿಯವರ ಬಗ್ಗೆ ಒಂದು ದಿನ ಮಾತಾಡಿದ್ರು ಸಾಲೋದಿಲ್ಲ. ಇನ್ನು ಪ್ರಮುಖವಾದ ವಿಷಯ ಏನು ಅಂತಂದ್ರೆ 2026ರಲ್ಲಿ ಪ್ರಮುಖ 3 ಗುಟ್ಟುಗಳು, 3 ಎಚ್ಚರಿಕೆಗಳು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದ್ರಲ್ಲಿ ನಾವು ಮುಂದುವರಿಯೋಣ. ಆದ್ರೆ ಈ 3ರಲ್ಲಿ ನಾವು ಮೊದಲೀಗ 3 ಎಚ್ಚರಿಕೆಗಳ ಬಗ್ಗೆ ನಾವು ಮಾಹಿತಿಯನ್ನು ತಗೊಳ್ಳೋಣ. 3 ಎಚ್ಚರಿಕೆ ಏನಿದೆ 2026ರಲ್ಲಿ ಪ್ರಮುಖವಾದ 3 ಎಚ್ಚರಿಕೆಗಳು. ನೋಡಿ, ಭಾವನಾತ್ಮಕ ನಿರ್ಧಾರಗಳಿಂದ ನೀವು ಯಾವತ್ತಿಗೂ ದೂರ ಇರಬೇಕು. ಯಾಕಂತಂದ್ರೆ ಭಾವೋದ್ರೇಕಕ್ಕೆ ಒಳಗಾಗಿ ದೊಡ್ಡ ಹೂಡಿಕೆ ಅಥವಾ ಸಂಬಂಧಗಳ ಬಗ್ಗೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದು ಬೇಡ. 2026ರಲ್ಲಿ ನಿಮ್ಮ ಭಾವನೆಗಳು ಕೆಲವರು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಅಥವಾ ಈ ಹಿಂದೆ ಆಲ್ಮೋಸ್ಟ್ ನಿಮಗೆ ಬಹಳಷ್ಟು ಆಗಿರುತ್ತವೆ. ಕಟಕ ರಾಶಿಯವರಿಗೆ ಸಡನ್ ಆಗಿ ನಂಬಿಡ್ತೀರಿ, ಎಲ್ಲರನ್ನೂ ನಂಬ್ತೀರಿ. ಕಷ್ಟ ಅಂತ ಬಂದವರಿಗೆ ಕಣ್ಣಿಲಿ ನೋಡೋಲ್ಲ. ಎಲ್ಲರನ್ನೂ ನೀವು ಒಂದು ದಯಾಮಯಿಗಳು, ಮತ್ತೆ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಮಮತಾಮಯಿಗಳಾಗಿರುವಂತದ್ರಿಂದ ಅದು ಎಷ್ಟೋ ಸಲ ದುರುಪಯೋಗ ಆಗಿರ್ತಕ್ಕಂಥದ್ದು. ಈಗ ಈ 2020ರಲ್ಲಿ ಅದು ಆಗಬಾರದು. ಅದು ಆಗದೇ ಇರೋದ ರೀತಿಯಲ್ಲಿ ತಡೆಯಬೇಕು. ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಪರಿಸ್ಥಿತಿಯ ಸನ್ನಿವೇಶವನ್ನ ಸರಿಯಾಗಿ ಅರಿತಿರಬೇಕು. ಸನ್ನಿವೇಶಕ್ಕೆ ತಕ್ಕಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಈ ಎಚ್ಚರಿಕೆ ನಿಮ್ಮ ಮನಸ್ಸಿನಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಮಾನಸಿಕ ಒತ್ತಡ, ಇದು 2ನೇ ಎಚ್ಚರಿಕೆ. ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರದಿಂದಿರಬೇಕಾಗುತ್ತೆ. ನೋಡಿ, ಅತಿಯಾದ ಚಿಂತನೆ ಇರಬಾರದು. ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮಗಳನ್ನ ಬೀರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಅತಿಯಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ರಿಂದ ಸ್ವಲ್ಪ ಈ ಬಹಳಷ್ಟು ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಬಹಳಷ್ಟು ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಹಾಗಾಗಿ ಈ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಕ್ಕಂಥದ್ದು. ನೀಟಾಗಿ ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ನಡೆಯುವಂಥದ್ದು. ಇಷ್ಟು ಮಾಡಿದ್ರೆ ಸಾಕು, ಬಹಳಷ್ಟು ಅನುಕೂಲತೆಗಳು ನಿಮಗಾಗುವಂಥದ್ದು. ಇನ್ನು 3ನೇ ಎಚ್ಚರಿಕೆ ಏನಿದೆ 2026ರಲ್ಲಿ ಅಂತಂದ್ರೆ, ಹಳೆಯ ವಿಷಯಗಳ ಮೆಲುಕು ಹಾಕಬೇಡಿ. ಹಿಂದೆ ನಡೆದು ಹೋದಂತಹ ಘಟನೆಗಳನ್ನ ಮತ್ತೆ ತಿರುಗಾ ನೆನೆಸ್ಕೊಂಡು ಮನಸ್ಸಿನಲ್ಲಿ ನೋವನ್ನ ಪಡುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬಾರದು. ಕೆಲ ಕಹಿ ನೆನಪುಗಳನ್ನ ಹಿಡಿದಿಟ್ಟುಕೊಳ್ತಕ್ಕಂಥದ್ರಿಂದ ನಿಮಗೆ ಕೆಲವು ಪರಿಣಾಮಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಪ್ರಗತಿಗೆ ಕುಂಠಿತವಾಗುವಂಥದ್ದು. ಭೂತಕಾಲವನ್ನ ಬಿಟ್ಟು ವರ್ತಮಾನ ಕಾಲದ ಕಡೆ ಬದಲಾಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ.
ಯಾಕಂದ್ರೆ ಭಾವನಾತ್ಮಕ ವ್ಯಕ್ತಿ ನೀವು ಒಮ್ಮೆ ಎಲ್ಲೋ ನಿಮಗೆ ಯಾರೋ ಬೇಸರ ಮಾಡ್ಬಿಟ್ರು, ನೋವು ಮಾಡ್ಬಿಟ್ರು ಅಂದ್ರೆ ತಿರ್ಗಾ ಅದೇ ನೆನಪು ಮಾಡ್ಕೊಂಡು ಅಯ್ಯೋ ನನ್ಗೆ ಹಿಂಗ ಆಗ್ಬಿಡ್ತಲ್ಲ, ಹಿಂಗ್ ಮಾಡ್ಬಿಟ್ರಲ್ಲ, ಹಿಂಗ್ ನಡೀತಲ್ಲ ಅನ್ನುವಂತಹ ಯೋಚನೆಗಳು ಯಾವಾಗ್ಲೂ ನೀವು ನೆನೆಸ್ಕೊಂಡು ಅದನ್ನ ವ್ಯಥೆ ಪಡುವಂತದ್ದು, ನೋವು ಪಡುವಂತ ವ್ಯಕ್ತಿಗಳಾಗಿರೋದ್ರಿಂದ 2026ರಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಎಚ್ಚರಿಕೆಗಳನ್ನ ಬಲವಾಗಿ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮುಂದಿನ ವಿಚಾರ, ಪ್ರಮುಖ 3 ಗುಟ್ಟುಗಳ ಬಗ್ಗೆ. ಅಂದ್ರೆ ವಿಡಿಯೋ ಈಗ ಪ್ರಾರಂಭ ಆಯ್ತು ಅಂತಾನೆ ಅರ್ಥ. ಮುಂದಿನ 3 ಗುಟ್ಟುಗಳ ಬಗ್ಗೆ ನಾವು ತಿಳಿಸೋಣ, 3 ಪರಿಹಾರಗಳ ಬಗ್ಗೆನೂ ಹೇಳೋಣ. ಅದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 100 ಪುಟಗಳ, ನಿಮ್ಮೊಬ್ಬರದೇ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ 80ರಿಂದ 100 ಪುಟ ಇರುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಹಾಗಿದ್ರೆ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ವೀಕ್ಷಕರೇ, 2026ರಲ್ಲಿ ಕಟಕ ರಾಶಿಯವರಿಗೆ ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂತ 3 ಗುಟ್ಟುಗಳು ನೋಡಿ. ಮೌನವೇ ಆಭರಣ ಅಂತ ಹೇಳ್ಬೋದು. ಕೆಲವೊಮ್ಮೆ ವಾದ ಮಾಡೋದಕ್ಕಿಂತಲೂ ಮೌನವಾಗಿರ್ತಕ್ಕಂಥದ್ದೇ ಲೇಸು. ನಿಮ್ಮ ಗುರಿಗಳು ಮತ್ತು ನಿಮ್ಮ ಮುಂದಿನ ಪ್ಲಾನ್ಗಳು ಯಾರಿಗೂ ಅತಿಯಾಗಿ ಹೇಳ್ಕೊಳ್ಳಕ್ ಹೋಗ್ಬಾರ್ದು. ಕೆಲಸ ಮುಗಿದ ಮೇಲೆ ಎಲ್ಲರಿಗೂ ತಿಳಿಲಿ, ಜಗತ್ತಿಗೆ ತಿಳಿಲಿ. ಆದ್ರೆ ಅಲ್ಲಿವರೆಗೆ ಶಾಂತವಾಗಿರ್ಬೇಕು, ತಾಳ್ಮೆಯಿಂದಿರಬೇಕು. ನೀವು ಮನಸ್ಸಿನಲ್ಲಿ ಮಾತು ನಿಲ್ಲೋಲ್ಲ, ಎಲ್ಲರಿಗೂ ಸಡನ್ ಆಗಿ ಎಲ್ಲರಿಗೂ ಶೇರ್ ಮಾಡ್ಬಿಡ್ತೀರಿ. ಅದು ಕೆಲವೊಮ್ಮೆ ಓವರ್ಟೇಕ್ ಆಗ್ಬೋದು, ದುರುಪಯೋಗ ಆಗ್ಬೋದು, ಅಥವಾ ನಿಮಗೆ ಅದು ತೊಂದರೆಗಳಾಗುವಂತ ಸಾಧ್ಯತೆಗಳು ಈ ಹಿಂದೆ ಎಷ್ಟು ಆಗಿದೆ. ಇನ್ನು ಮುಂದೆ ಆಗೋದು ಬೇಡ ಅನ್ನುವಂಥದ್ದು ಈ ಗುಟ್ಟು ನಿಮಗೆ ತಿಳಿದಿರಬೇಕು. ಏನ್ ಪ್ಲಾನ್ ಮಾಡಿರ್ತೀರಿ, ಏನ್ ಯೋಜನೆಯನ್ನ ರೂಪಿಸಿರ್ತೀರಿ, ಅದರ ಪ್ರಕಾರವೇ ನೀವು ಕೆಲಸ ಮಾಡೋದ್ರ ಕಡೆ ಗಮನವನ್ನ ಹರಿಸಬೇಕಾಗ್ತದೆ. ಇನ್ನು ಕುಟುಂಬವೇ ನಿಮಗೆ ಬಲ. ಯಾಕಂತಂದ್ರೆ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದವರು ನಿಮಗೆ ಜೊತೆಯಾಗಿ ಬೆನ್ನೆಲುಬಾಗಿ ನಿಲ್ಲುವಂತಹ ಸಾಧ್ಯತೆಗಳಿರ್ತದೆ. ಹಿರಿಯರ ಸಲಹೆಯನ್ನ ಪಡಿತಕ್ಕಂಥದ್ದು ಮತ್ತೆ 2026ರಲ್ಲಿ ನಿಮಗೆ ದೊಡ್ಡ ಲಾಭವನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ನೀವು ಏನೇ ಒಂದು ಮಾಡಿದ್ರು ಕೂಡ ಸ್ವಲ್ಪ ಆ ವಿಭಾಗದಲ್ಲಿ ನುರಿತಿರ್ತಕ್ಕಂಥ ವ್ಯಕ್ತಿಗಳ ಸಲಹೆಯನ್ನ ಪಡೆದುಕೊಂಡು ನೀವು ಮಾಡುವಂಥದ್ರಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ, ಏನೇ ದುಡ್ಡು ತಗೊಂಡ್ಬನ್ನಿ, ದುಡ್ಡು ಕೊಡಿ, ಯಾವುದೇ ಹಣಕಾಸಿನ ವ್ಯವಹಾರಗಳನ್ನ ಮಾಡಿ, ಏನೇ ಒಂದು ವ್ಯಾಪಾರ ಮತ್ತೊಂದು ಮಗದೊಂದು ನೀವೇನೇ ಪ್ರಮುಖವಾಗಿಂತದ್ದು ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರಮುಖರ ಒಂದು ಸಲಹೆಯನ್ನ ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೇದ ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು 3ನೇ ಅತಿ ದೊಡ್ಡ ಗುಟ್ಟು ಯಾವುದು ಅಂತಂದ್ರೆ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ. ನೋಡಿ, ನೀರಿನಂತೆ ಹಣ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಭೂಮಿ ಅಥವಾ ಈ ವಾಹನದ ಮೇಲೆ ಹೂಡಿಕೆ ಮಾಡೋದ್ರಿಂದ ಇದು ನಿಮಗೆ ಅನುಕೂಲವನ್ನ ತಂದು ಕೊಡ್ತಕ್ಕಂಥದ್ದು. ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದ್ರೆ ದುಡ್ಡು ಸುಮ್ಮನೆ ಪೋಲಾಗಿ ಹೋಗುವಂತದ್ರ ಕಡೆ ನೀವು ಈಗ ಪೆನ್ನು ಪೇಪರ್ ತಗೋಬೇಕು, ಒಂದು ಲೆಕ್ಕಾಚಾರ ಮಾಡ್ಕೋಬೇಕು. 2025ರಲ್ಲಿ ನಾನು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀನಿ, ಎಲ್ಲಿ ನಾನು ಎಡುವುದೇ, ಎಲ್ಲಿ ದುಡುಕಿದೆ, ಎಲ್ಲಿ ನಾನು ವೇಸ್ಟ್ ಮಾಡಿದೆ ದುಡ್ಡನ್ನ. ಈ ವರ್ಷ ನಾನು ಆತರ ಮಾಡೋ ಹಾಗಿಲ್ಲ. ಅದನ್ನ ನಾನು ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು, ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಂದೆ ಮಾಡೋ ಹಾಗಿಲ್ಲ. ಆ ತರ ಒಂದು ಪ್ಲಾನ್ ಸೆಟಪ್ ಮಾಡ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಗಮನ ಕೊಡಬೇಕು. ಮತ್ತೆ ನೀವು ಏನೋ ಒಂದು
ಬೆಲೆ ಬಾಳ್ತಕ್ಕಂಥದ್ದನ್ನ ಖರೀದಿ ಮಾಡ್ತಾ ಇದ್ದೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ನೀವು ಆ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು. ಅಂದ್ರೆ ಇದು ಸೆಕ್ಯೂರ್ ಇದೆಯಾ, ಸೇಫ್ ಇದೆಯಾ, ಮಾಡ್ಬೋದಾ, ಇದ್ರ ಬಗ್ಗೆ ನೀವು ಜಾಸ್ತಿ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಈ 3 ಗುಟ್ಟುಗಳು 2026ರಲ್ಲಿ ತಿಳಿತು ಅಂತಂದ್ರೆ ನಿಮ್ಗೆ ಖಂಡಿತ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಈ ದೊಡ್ಡ ಮಟ್ಟದ ಲಾಭ ಆಗೋದಕ್ಕೆ ದೈವ ಕೃಪೆ ಬೇಕಲ್ವಾ, ದೇವರ ಅನುಗ್ರಹ ಬೇಕಲ್ವಾ. ಹಾಗಾಗಿ ಸುಲಭವಾದ ಪರಿಹಾರಗಳು ಯಾವುದಿದೆ 2026ರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ 3 ಪರಿಹಾರಗಳು, ನಿಮ್ಗೆ ಸರಿ ಹೊಂದುವಂತಹ ಪರಿಹಾರಗಳು ಯಾವುದಿದೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಅಧಿಪತಿಯಾದ ಚಂದ್ರ ನಿಮ್ಮ ಅಧಿಪತಿ ಆಗಿರ್ತಕ್ಕಂಥದ್ರಿಂದ ಓಂ ಶ್ರೀ ಚಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಕಾಮೆಂಟ್ ಮಾಡೋದ್ರ ಮೂಲಕನೂ ಕೂಡ ತಿಳಿಸಿ. ಈ ಮೂಲಕನಾದ್ರೂ ಆರಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು 2026ರಲ್ಲಿ ನೀವು ಪ್ರಮುಖವಾದ 3 ಪರಿಹಾರಗಳು ಯಾವ್ದು ಮಾಡ್ಕೋಬೇಕಂತಂದ್ರೆ ನೋಡಿ, ಬಹಳ ವಿಶೇಷವಾಗಿ ಶಿವಾರಾಧನೆ ಮಾಡ್ತಕ್ಕಂಥದ್ದು. ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಅಥವಾ ಶ್ರೀ ಓಂ ನಮಃ ಶಿವಾಯ ಈ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಹಳ ಅದ್ಭುತವಾದ ಪರಿಹಾರ ಮಾಡಿ, ಖಂಡಿತ ಬಹಳ ಉಪಯೋಗ ಆಗುತ್ತೆ. ಜೊತೆಗೆ 2ನೇ ಪರಿಹಾರ ಏನಂತಂದ್ರೆ ಬಿಳಿ ಬಣ್ಣದ ವಸ್ತುಗಳನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು. ಹಿರಿಯರಿಗೆ ಅಥವಾ ನಿರ್ಗತಿಕರಿಗೆ ಹಾಲನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು, ಸಕ್ಕರೆ ಅಥವಾ ಬೆಳ್ಳಿಯ ವಸ್ತುಗಳನ್ನ ದಾನವಾಗಿ ನೀಡ್ತಕ್ಕಂಥದ್ದು. ಇದರಿಂದ ಚಂದ್ರದೋಷ ಏನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ನೀವು ಬೆಳ್ಳಿ ಬಂಗಾರ ದಾನ ಮಾಡುವಂತದ್ದು ಹೋಯ್ತದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಸರೇ ದಾನ ಮಾಡಬೇಕಾಗ್ತದೆ. ಈಗಿನ ಕಾಲದಲ್ಲಂತೂ ತುಂಬಾ ದುಬಾರಿ ಆಗಿದೆ. ನೀವು ಹಾಲನ್ನ ದಾನ ಮಾಡ್ಬೋದು, ಸಕ್ಕರೆಯನ್ನ ದಾನ ಮಾಡ್ಬೋದು. ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಏನು ದೊಡ್ಡ ಖರ್ಚು ಮಾಡಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಂಥದ್ದೇನಿಲ್ಲ. ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳು ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ, ಶಕ್ತಿ ಅನುಸಾರವಾಗಿ ಬಡವರಿಗೆ, ನಿರ್ಗತಿಕರಿಗೆ, ಹಿರಿಯರಿಗೆ ದಾನವನ್ನಾಗಿ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡೋದ್ರಿಂದ ಬಹಳಷ್ಟು ಅನುಕೂಲಕಾರಕವಾದಂತಹ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು 2026ರಲ್ಲಿ. 3ನೇ ಒಂದು ಅದ್ಭುತವಾದ ಪರಿಹಾರ ಯಾವುದು ಅಂತಂದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಈ ಪಕ್ಷಿಗಳಿಗೆ ಅನ್ನ ಆಹಾರವನ್ನ ನೀಡ್ತಕ್ಕಂಥದ್ದು. ಇದು ಕೂಡ ಬಹಳಷ್ಟು ಅದ್ಭುತವಾದಂತಹ ಫಲ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು, ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದೆಲ್ಲ. ಈ 3 ಪರಿಹಾರ 2026ರಲ್ಲಿ ನಿಮಗೆ ಸೂಕ್ತವಾದ ಪರಿಹಾರಗಳಾಗಿದೆ, ಅದ್ಭುತವಾದ ಪರಿಣಾಮವನ್ನ ತರುವಂತ ಪರಿಹಾರ ಆಗಿದೆ. ಇದನ್ನ ಭಕ್ತಿ ಪೂರ್ವಕವಾಗಿ ಮಾಡಿ. 2026 ಪ್ರಾರಂಭ ಆಗಿದೆ. ಈ ವರ್ಷ ನಿಮ್ಮ ಎಲ್ಲ ಮನೋಕಾಮನೆಗಳು ನೆರವೇರ್ಲಿ, ಇಷ್ಟಾರ್ಥಗಳು ಸಿದ್ಧಿಯಾಗ್ಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.